ಒಂದು ಕಡೆ ಮಳೆ, ಮತ್ತೊಂದು ಕಡೆ ಬಿಸಿಲು. ಈ ಮಳೆ ಬಿಸಿಲಿನ ಜಂಜಾಟದಲ್ಲಿ ಜನ ಬೇಜಾರಾಗ್ಬಿಟ್ಟಿದ್ದಾರೆ. ನಾವು ಕೂಡ ಬೇಜಾರಾಗಿದ್ದೀವಿ. ಈ ಬೇಜಾರಿಂದ ಹೊರಗಡೆ ಬರೋದಕ್ಕೆ ಈಗ ಕುಂದಾಪುರ ಕನ್ನಡ ಹಬ್ಬಕ್ಕೆ ನಾನು ಬಂದಿದ್ದೀನಿ. ಕುಂದಾಪುರ ಕನ್ನಡ ಹಬ್ಬ ಅಂದ ತಕ್ಷಣ ನಾನು ಕುಂದಾಪುರಕ್ಕೆ ಹೋಗಿಲ್ಲ, ಇಡೀ ಕುಂದಾಪುರನೇ ಬೆಂಗಳೂರಿಗೆ ಬಂದಿದೆ. ಎಸ್, ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕುಂದಾಪುರ ಕನ್ನಡ ಹಬ್ಬ ನಡೀತಾ ಇದೆ. ಕುಂದಾಪುರದ ಆಚಾರಗಳು, ವಿಚಾರ, ಕಲೆ, ಸಂಸ್ಕೃತಿ, ಗ್ರಾಮೀಣ ಕ್ರೀಡೆಗಳು ಎಲ್ಲವೂ ಜನರ ಗಮನ ಸೆಳೀತದೆ. ಮತ್ತೆ ಆಗ್ತಾಡ ನಾವು ಕೂಡ ಈಗ ಕುಂದಾಪುರ ಕನ್ನಡ ಹಬ್ಬಕ್ಕೆ ಹೋಗಿ ಎಂಜಾಯ್ ಮಾಡೋಣ. ರೆಡಿರಾ? ಎಸ್. ಎಸ್, ಈಗಾಗಲೇ ನಾನು ಕುಂದಾಪುರ ಕನ್ನಡ ಹಬ್ಬಕ್ಕೆ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಆ ಹಬ್ಬ ತುಂಬ ಸಂಭ್ರಮದಿಂದ ನಡೀತಾ ಇದೆ. ನನ್ನ ಹಿಂದೆ ಈಗ ಕಂಬಳ, ಇದು ಆಕ್ಚುಲಿ ಕರಾವಳಿಯ ಸಂಸ್ಕೃತಿನ ಪ್ರತಿಬಿಂಬಿಸುವಂತಹ ಒಂದು ಕಲೆ ಇದು. ಇಲ್ಲಿ ಕಂಬಳದ ಛಾಯೆಯಲ್ಲಿ ನೋಡ್ತಾ ಇದ್ದೀರಾ. ಜೊತೆಗೆ ಹಬ್ಬದ ಸಂಭ್ರಮ ಇಡೀ ಬೆಂಗಳೂರಿನಲ್ಲಿರುವಂತಹ ಕರಾವಳಿಯ ಜನ, ಕುಂದಾಪುರ ಜನ ವಿಶೇಷವಾಗಿ, ಜೊತೆಗೆ ಕುಂದಾಪುರದಿಂದ ಜನ ಕೂಡ ಬಂದು ಇಲ್ಲಿ ಹಬ್ಬವನ್ನು ತುಂಬಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡ್ತಾ ಇರ್ಬೋದು ನೀವು, ಗ್ರಾಮೀಣ ಸೊಗಡನ್ನು ಪ್ರತಿಬಿಂಬಿಸುವಂತಹ ಒಂದು ಎತ್ತಿನ ಗಾಡಿಯನ್ನು ಇಲ್ಲಿ ತಯಾರಿಸಿದ್ದಾರೆ. ಅದನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು. ಅಂದರೆ ಗ್ರಾಮೀಣ ಕುಂದಾಪುರ ಅಂತ ಹೇಳಿದ್ರೆ ಒಂದು ಗ್ರಾಮೀಣ ಸೊಗಡಿನ ಅಥವಾ ಗ್ರಾಮೀಣ ಸಂಸ್ಕೃತಿಯ ಪ್ರತಿಬಿಂಬ ಆಗಿದೆ. ಹಾಗಾಗಿ ಆ ಒಂದು ಕಲೆ, ಆ ಒಂದು ಗ್ರಾಮೀಣ ಸೊಗಡನ್ನು ಜನರಿಗೆ ತಿಳಿಸೋದು ಒಂದು ಉದ್ದೇಶದಿಂದ ಈ ಒಂದು ರೀತಿಯಾದ ಒಂದು ಸಂಸ್ಕೃತಿಯ ಪ್ರದರ್ಶನವಾಗ್ತಾ ಇದೆ. ಮತ್ತೊಂದು ಕಡೆ ನೀವು ಗಮನಿಸ್ತಾ ಇರ್ಬೋದು ಅಂತ ಹೇಳಿದ್ರೆ, ಯಕ್ಷಗಾನದ ಒಂದು ಏನು ಕಲಾವಿದರು ಇರ್ತಾರೆ ಅವರನ್ನು ಪ್ರತಿಬಿಂಬಿಸುವಂತಹ ಒಂದು ಯಕ್ಷಗಾನದ ಪ್ರತಿಬಿಂಬಿಸುವಂತಹ ಒಂದು ಪ್ರತಿಮೆಗಳನ್ನ ಕೂಡ ಇಲ್ಲಿ ಇಟ್ಟಿರುವಂಥದ್ದು. ಅಂದರೆ ಗ್ರಾಮೀಣ ಸೊಗಡಿನ ಅಥವಾ ಕುಂದಾಪುರ ಅಥವಾ ಕರಾವಳಿಯ ಸಂಸ್ಕೃತಿ ಕಲೆ ಏನಿದೆ ಅದನ್ನು ಈ ಹಬ್ಬದಲ್ಲಿ ತುಂಬ ವಿಶೇಷವಾಗಿ ಪ್ರದರ್ಶನ ಮಾಡ್ತಾರೆ. ಅಂತ ಹೇಳಿದ್ರೆ ಸಂಸ್ಕೃತಿಗಳು, ಕಲೆಗಳು ಇಲ್ಲಿಗೆ ನಿಂತು ಹೋಗಬಾರದು, ಮುಂದಿನ ಪೀಳಿಗೆಗೂ ಇದು ಮುಂದುವರಿಬೇಕು, ಮುಂದಿನ ಜನರಿಗೂ ಇದು ತಲುಪಬೇಕು ಅನ್ನೋ ಉದ್ದೇಶದಿಂದ ಕುಂದಾಪುರ ಕನ್ನಡ ಹಬ್ಬವನ್ನು ಬೆಂಗಳೂರಿನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣಿಸ್ತಾ ಇದ್ದೀವಿ. ಸಾಕಷ್ಟು ಜನ ಬೆಂಗಳೂರಿನಲ್ಲಿರುವಂಥ ಸಾಕಷ್ಟು ಜನ, ಜೊತೆಗೆ ದೂರದ ಊರುಗಳಿಂದ ಕೂಡ ಸಾಕಷ್ಟು ಜನ ಈ ಹಬ್ಬದಲ್ಲಿ ಪಾಲ್ಗೊಂಡು ಸಂಭ್ರಮವನ್ನು ಪಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ, ಏನೋ ಒಂದು ಸಂಭ್ರಮ, ಏನೋ ಒಂದು ಖುಷಿ. ಹೇಳಿದ್ರಾಗಲೇ ಮಳೆ, ಬಿಸಿಲು, ಈ ಎರಡರ ನಡುವೆ ಬೇಜಾರಾದಂಥ ಜನ ಬೆಂಗಳೂರಲ್ಲಿ ಈ ರೀತಿಯಾದ ಒಂದು ಹಬ್ಬಕ್ಕೆ ಇಷ್ಟು ಜನ ಸೇರ್ತಾರೆ ಅನ್ನೋದು ನಿಜಕ್ಕೂ ವಿಶೇಷನೇ ಸರಿ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಮೈಸೂರು ಐತಿಹಾಸಿಕ ದಸರಾ ಹಬ್ಬ ಏನಿದೆ, ಆ ದಸರಾ ಹಬ್ಬದ ಅಂಬಾರಿಯನ್ನು ಹೊರುವಂತಹ ಒಂದು ಆನೆ ಇಲ್ಲಿ ಕಾಣ್ತಾ ಇದೆ ನಮಗೆ. ಇದು ಕೂಡ ಒಂದು ವಿಶೇಷವಾಗಿ ಗಮನ ಸೆಳೀತಾ ಇದೆ ಜನರಿಗೆ. ಒಟ್ಟಾರೆ ಹೇಳೋದಾದ್ರೆ ಕುಂದಾಪುರ ಕನ್ನಡ ಹಬ್ಬ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ಸಾಕಷ್ಟು ಜನ, ಅಂದರೆ ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ಈ ಹಬ್ಬನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈಗಾಗಲೇ ಶನಿವಾರ ತುಂಬ ಅದ್ಭುತವಾಗಿ ನಡೆದಿದೆ. ಈಗ ಭಾನುವಾರ ವಿಶೇಷವಾಗಿ ಗ್ರಾಮೀಣ ಕ್ರೀಡೆಗಳು, ಸಂಸ್ಕೃತಿ, ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನರು ಸಾಕಷ್ಟು ದೂರದ ಊರುಗಳಿಂದ ಬಂದು ಇಲ್ಲಿ ಹಬ್ಬದಲ್ಲಿ ಪಾಲ್ಗೊಂಡು ಸಂಭ್ರಮ ಪಡ್ತಾ ಇದ್ದಾರೆ. ತೋರಿಸ್ತೀನಿ ಮತ್ತಷ್ಟು ಕುಂದಾಪುರ ಕನ್ನಡ ಹಬ್ಬದಲ್ಲಿ ಮತ್ತಷ್ಟು ವಿಶೇಷತೆಗಳಿದೆ. ಅದು ಎಲ್ಲ 1 by 1 ತೋರಿಸ್ತಾ ಹೋಗ್ತೀನಿ, ಬನ್ನಿ. ಕುಂದಾಪುರ ಕನ್ನಡ ಹಬ್ಬದಲ್ಲಿ ಜಾನಪದ ಕಲೆಗಳು ಗಮನ ಸೆಳೀತಾ ಇದೆ. ಈಗ ನಮ್ಮ ಜೊತೆಲಿ ಹೋಳಿ ಕುಣಿತದ ತಂಡ ನಮ್ಮ ಜೊತೆಲಿದೆ, ಮಾತಾಡ್ಸೋಣ ಅವ್ರನ್ನ. ನಮಸ್ತೆ. ಈ ಕನ್ನಡ ಹಬ್ಬದಲ್ಲಿ ಬೆಂಗಳೂರು ನಡೀತಾ ಇರುವಂತಹ ಕುಂದಾಪುರ ಕನ್ನಡ ಹಬ್ಬದಲ್ಲಿ ನಿಮ್ಮ ತಂಡ ಭಾಗವಹಿಸಿದೆ. ಯಾವ ರೀತಿ ಖುಷಿ ಇದೆ ಈ ಹಬ್ಬದಲ್ಲಿ ನೀವು ಭಾಗವಹಿಸಿ? ನಮ್ಮೆಂದರೆ ನಮ್ಮದು ಬಾರ್ಕೂರು, ಕೂಡುಕೊಟ್ಟು, ಮಸ್ಕಿಬೈಲು. ತುಂಬ ಖುಷಿ ಏನಂದರೆ ನಾವು ಪ್ರಥಮ ಬಾರಿ ಇಲ್ಲಿ ಆಗಮಿಸ್ತಿದ್ದೇವೆ. ನಮ್ಗೆ ಇಲ್ಲಿ ಏನು ಅಂತ ಬೆಂಗಳೂರಿನಿಂದ ಏನಂತ ಗೊತ್ತಿರಲಿಲ್ಲ, ಆದರೂ ತುಂಬ ಖುಷಿಯಾಗಿದೆ. ನಿನ್ನೆಯಿಂದ ಇವತ್ತು ನಾವು ಪರ್ಫಾರ್ಮೆನ್ಸ್ ಮಾಡಿದ್ದೇವೆ, ತುಂಬ ಖುಷಿಯಾಗಿದೆ. ಮತ್ತು ಕೂಡ ಬರ್ತೇವೆ, ಮತ್ತು ಕೂಡ ಹೆಚ್ಚಿನ ಕಾರ್ಯಕ್ರಮ ನಾವು ಕೊಡ್ತೇವೆ ಹೋಳಿ ಬಗ್ಗೆ.
ಕುಂದಾಪುರ ಹಬ್ಬ ಬೆಂಗಳೂರಲ್ಲಿ ನಡೀತಾ ಇರೋದು ಎಷ್ಟು ಸ್ಪೆಷಲ್ ಆಗಿದೆ? ತುಂಬ ಸ್ಪೆಷಲ್ ಆಗಿದೆ. ಅಂದರೆ ಕುಂದಾಪುರದವರೆಲ್ಲ ಮೀಟ್ ಮಾಡ್ತಿದ್ದೇವೆ ಇಲ್ಲಿ ಬ್ಯಾಂಗ್ಳೂರಲ್ಲಿ. ಅಂದರೆ ಊರನ್ನ ಮಿಸ್ ಮಾಡ್ಕೊಳ್ತೀವಿ ನಾವು ತುಂಬ. ಇಲ್ಲಿ ಕುಂದಾಪುರದವರೆಲ್ಲ ಬರ್ತಾರಲ್ಲ, ಅದು ಖುಷಿ ಆಗ್ತದೆ ನೋಡಲಿಕ್ಕೆ. ಮತ್ತು ಕುಂದಾಪುರ ಕನ್ನಡನ ಕೇಳಲಿಕ್ಕೆ ಖುಷಿ ಆಗ್ತದೆ. ಮತ್ತು ಫುಡ್ ಎಲ್ಲ ಸ್ಪೆಷಲ್ ಇದೆ. ಮತ್ತು ಇಲ್ಲಿ ಫ್ರೈ ಮತ್ತು ಬೇರೆ ಬೇರೆ ಕಾಂಪಿಟೇಷನ್ ಎಲ್ಲ ಇದೆ ಅಲ್ಲ, ಎಲ್ಲ ಕುಂದಾಪುರಕ್ಕೆ ಅಂದರೆ ಕುಂದಾಪುರದ್ದೇ. ಅದು ನೋಡ್ಲಿಕ್ಕೆ ತುಂಬ ಖುಷಿ ಆಗ್ತದೆ. ಮೇಡಮ್, ಕುಂದಾಪುರ ಕನ್ನಡ ಹಬ್ಬ ಬೆಂಗಳೂರಲ್ಲಿ ನಡೀತಾ ಇರೋದು ಎಷ್ಟು ಸ್ಪೆಷಲ್ ಅನಿಸ್ತಾ ಇದೆ ನಿಮಗೆ? ತುಂಬ ಸ್ಪೆಷಲ್. ನಾವು ಊರಲ್ಲಿರುವಾಗ ಈ ಥರ ಹಬ್ಬಕ್ಕೆಲ್ಲ ಹೋಗ್ತಾ ಇದ್ವಿ. ಎವ್ರಿ ಇಯರಲ್ಲಿ ಒಂದು 50-60 ಹಬ್ಬ ಅಂತೂ ಗ್ಯಾರಂಟಿ. ಎಲ್ಲ ಹಬ್ಬಕ್ಕೆ ಹೋಗ್ತಿದ್ವಿ. ಕೊಡಿ ಹಬ್ಬ ಅನ್ನೋದು ಫೇಮಸ್ ಊರಲ್ಲಿ. ಸೊ ಆ ಹಬ್ಬದ ವಾತಾವರಣನೇ ಇಲ್ಲಿ ಉಂಟು. ಸೊ ತುಂಬ ಖುಷಿ ಆಯ್ತು ಕಾಂಬಕ್ಕೆ. ಬೆಂಗಳೂರಲ್ಲಿ ಕಾಂಬಕ್ಕೆ ಖುಷಿ ಆಯ್ತು. ನಾವಿರೋದು ವೈಟ್ ಫೀಲ್ಡಲ್ಲಿ. ಸೊ ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಕಾಂಬುಕ್ ಅಂತ. ತುಂಬ ಖುಷಿ ಆಯ್ತು. ಆ್ಯಂಡ್ ಇವನ್ ಇಲ್ಲೆಲ್ಲ ನೋಡೋರು ನಮ್ಮ ಜನರೇ ಎಲ್ಲರೂ ಕುಂದಾಪುರ ಕನ್ನಡದಲ್ಲೇ ಮಾತಾಡ್ತಾ ಇದ್ರು. ಸೊ ಅದನ್ನೆಲ್ಲ ಕೇಳಲಿಕ್ಕೆ ಸಹ ತುಂಬ ಖುಷಿ ಆಯ್ತು. ಇವಾಗ ಮೆಟ್ರೋದಲ್ಲಿ ಹೋಗುವಾಗ ಯಾರಾದರೂ ಕುಂದಾಪುರದವರು ಸಿಕ್ಕಿದ್ರೆ ನಾವೇ ಕರೆದು ಮಾತಾಡ್ಸ್ತೀವಿ, ಹೇಗಿದ್ರಿ ನೀವು ಕುಂದಾಪುರದವರು ಅಂತ. ಬಟ್ ಇಲ್ಲ, ಹಂಗಲ್ಲ. ಮಾತಾಡ್ತೆ, ಕುಂದಾಪುರದಲ್ಲೇ ಮಾತಾಡ್ತೆ. ಇಲ್ಲ ಹಂಗಂತ ಎಂತ ಇಲ್ಲ. ಇಲ್ಲಿ ಇಪ್ಪರೆಲ್ಲ ಎಲ್ಲರೂ ನಮ್ಮವರೇ, ಎಲ್ಲರ ಹತ್ರನೂ ಕುಂದಾಪುರದಂಗೆ ಮಾತಾಡೋದು. ಅದೇ ತುಂಬ ಖುಷಿ ಆಯ್ತು. ಬೆಂಗಳೂರಲ್ಲಿ ಇದೊಂಥರ ವಿಶೇಷ. ಇದು ಕಂಬಳ ಇದೆಲ್ಲ ಹೊಸದಾಗಿ ಆರ್ಗನೈಸ್ ಮಾಡಿರೋ. ತುಂಬ ಖುಷಿ ಆಗ್ತಿದೆ ಇದೆಲ್ಲ ಕಾಮಕ್ಕೆ. ಯಾರ ಜೊತೆಲಿ ಬಂದಿದ್ದೀರಾ? ಮತ್ತೆ ಈಗೆಲ್ಲ ಒಂದು ರೌಂಡ್ ಹೊಡೆದಿರ್ತೀರಾ, ಆ ಕಡೆ ಗೇಮ್ಸ್ ಆಡ್ತಾ ಇದ್ದಾರೆ, ಆ ಕಡೆ ಫುಡ್ ಇದೆ, ಹೇಗಿದೆ ಎಲ್ಲ ಅಟ್ಮಾಸ್ಫಿಯರ್? ಫುಡ್ ತುಂಬಾ ಕ್ರೌಡು. ನಾವು ಅದೇ ಯೋಚನೆ ಮಾಡ್ತಾ ಇತ್ತು. ಫುಡ್ಡು ಎಲ್ಲ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿತ್ತಂತ. ಬಟ್ ತುಂಬಾ ಕ್ರೌಡ್ ಉಂಟು. ಸೊ ಮತ್ತೆ ಎಲ್ಲ ಸ್ಟಾಲ್ಸ್ ಎಲ್ಲ ತುಂಬಾ ಅಟ್ರಾಕ್ಟಿವ್ ಇತ್ತು. ಸೊ ಇನ್ನೂ ನಾವು ಕಂಪ್ಲೀಟ್ ಮಾಡಲಿಲ್ಲ. ಜಸ್ಟ್ ಒನ್ ಮಾತ್ರ ನೋಡಿದ್ದು. ಇದು ಫುಡ್ ಸೆಕ್ಷನ್ ಮಾತ್ರ ನೋಡಿದ್ದು. ಈ ಕಡೆಯಿಂದ ಸ್ವೀಟ್ ಸೆಕ್ಷನ್ ಎಲ್ಲ ಉಂಟಲ್ಲ, ಅದೆಲ್ಲ ನೋಡ್ಬೇಕು. ಅಲ್ಲೆಲ್ಲ ನೋಡಿ ತಿಂದು ಎಂಜಾಯ್ ಮಾಡಿ ಮನೆಗೆ ಹೋಗೋದು. ಕುಂದಾಪುರ ಕನ್ನಡ ಹಬ್ಬ ಬೆಂಗಳೂರಲ್ಲಿ ನಡೀತಾ ಇರೋದು ನಿಮಗೆ ಎಷ್ಟು ಸ್ಪೆಷಲ್ ಅನ್ಸುತ್ತೆ? ತುಂಬ ಖುಷಿ ಆಗ್ತಿದೆ. ಊರ್ ಮನೆ ಮಕ್ಕಳನ್ನೆಲ್ಲ ಇಲ್ಲಿ ನೋಡಿ ತುಂಬ ಖುಷಿ ಆಗ್ತಿದೆ. ಇಲ್ಲಿಂದು ಊರಲ್ಲಿರೋ ವಿಶೇಷತೆಗಳನ್ನೆಲ್ಲ ಇಲ್ಲಿ ರೀಕ್ರಿಯೇಟ್ ಮಾಡಿರೋದು ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಆಟಗಳಾಗಿರ್ಬೋದು, ಊಟ ಉಪಚಾರಗಳಾಗಿರ್ಬೋದು, ಇಲ್ಲಿನ ಜನಗಳ ಲ್ಯಾಂಗ್ವೇಜ್ ಆಗಿರ್ಬೋದು. ಊರಿಂದ ಬೆಂಗಳೂರಿಗೆ ಬಂದು ಸಹ ಅವರು ಆ ಸ್ಲ್ಯಾಂಗ್ ಇದೆಯಲ್ಲ, ಅದು ಒಂಚೂರು ಚೇಂಜ್ ಆಗಿಲ್ಲ. ಸೇಮ್ ಅದೇ ಥರ ಇದೆ. ಖುಷಿ ಆಗ್ತದೆ. ಖುಷಿ ಆಗ್ತದೆ. ಎಲ್ಲ ನೋಡೋಕ್ಕೆಲ್ಲ ಖುಷಿ ಆಗ್ತದೆ. ತುಂಬ ಖುಷಿ ಆಗ್ತದೆ. ತುಂಬ ಖುಷಿ ಆಗುತ್ತೆ. ಅಂದರೆ ಊರಲ್ಲೆಲ್ಲ ಕಾಣ್ತಿದ್ದಿತ್ತಲ್ಲ ಹಬ್ಬ. ಆಮೇಲೆ ಕಂಬಳನೂ ಎಲ್ಲ ಈ ಸಲ ಬೆಂಗಳೂರಲ್ಲಿ ಮಾಡಿರ. ಸೊ ಖುಷಿ ಇತ್ತು. ಅಂದರೆ ಎಂಥದೇ ಹಬ್ಬ ಇದ್ರೂ ಊರಿಗೆ ಹೋಗಿ ಕಾಣ್ಕಿದಿತ್ತು. ಈಗ ಇಲ್ಲ, ಬೆಂಗಳೂರಲ್ಲೆಲ್ಲ ಕಾಣ್ಲಾಗ್ತದೆ. ಓಕೆ, ಯಾರೆಲ್ಲ ಬಂದಿದ್ದೀರಾ ಈಗ ಹಬ್ಬಕ್ಕೆ ಜೊತೆಲಿ? ಈಗ ನನಗೆ ಹೈಸ್ಕೂಲ್ ಫ್ರೆಂಡು ಸಿಕ್ಕಿದ್ಲು. ಆಮೇಲೆ ಡಿಗ್ರಿ ಫ್ರೆಂಡ್ಸು ಸಿಕ್ಕಿರು. ಎಲ್ಲರೂ ಸಿಕ್ಕಿರು. ಊರ್ ಮನೆಯವರೆಲ್ಲ ಸಿಕ್ಕಿರು. ಜಾಸ್ತಿ ಊರ್ ಮನೆಯವರು ಎಲ್ಲರೂ ಸಿಕ್ಕಿರು. ಊಟ ಎಲ್ಲ ಮಾಡಿದ್ರ, ಗೇಮ್ಸ್ ಎಲ್ಲ ಆಡಿಸ್ತಾ ಇದ್ರ? ಆಡ್ಲಾ, ಖಂಡಿತ ಎಲ್ಲ. ಒಂದ್ಸಲ ಕುಂದಾಪುರನೇ ಕಂಡಂಗೆ ಆಯ್ತು. ಇಲ್ಲಿ ಬಂದು ಎಂಥದ್ದು ಕಾಣ್ಕಿದ್ರು ಕುಂದಾಪುರಕ್ಕೆ ಹೋಗಿದ್ದಿತ್ತು. ನಾ ಬಂದು 1 ವರ್ಷ ಆಯ್ತು. ಬೆಂಗಳೂರು ಇಷ್ಟ ಇಲ್ಲ, ಆರು ಬರ್ಕಾಯ್ತು. ಕಡೆಗೆ ಇಲ್ಲೆಲ್ಲ ಬಂದ್ಕಂಡು ಕಂಬಳ ಇಲ್ಲಿ ಇದೆಲ್ಲ ಕೋಳಿ ಪಡಿತೆಲ್ಲ ಮಾಡ್ತಿದ್ರಲ್ಲ, ಒಂಥರ ಖುಷಿ ಆಗ್ತಿತ್ತು ಕಂಡು. ಇನ್ನು ಜಾಸ್ತಿ ಎಲ್ಲ ಹಿಂಗಿಂದ ಹಬ್ಬ ಎಲ್ಲ ತಂದ್ರೆ ನಮ್ಮ ಕಲ್ಚರ್ ನಾವು ನೆನ್ಪು ಬಿಡುವುದಿಲ್ಲ ಅಲ್ಲ. ಇದೊಂದು ಒಳ್ಳೆ ಬೆಳವಣಿಗೆ ಇರ್ಬೋದು. ನಮ್ಮ ಕುಂದಾಪುರ ನಾವು ಎಲ್ಲೂ ಮರುಕಾಗಂದಕ್ಕೆ ಇದೊಂದು ಒಳ್ಳೆ ಬೆಳವಣಿಗೆ. ತುಂಬಾ ಖುಷಿ ಆಗ್ತಿತ್ತು. ಬೆಂಗಳೂರಲ್ಲಿ ಕುಂದಾಪುರ ಕನ್ನಡ ಹಬ್ಬ ನಡೀತಾ ಇರೋದು ನಿಮಗೆಲ್ಲ ಎಷ್ಟು ಸ್ಪೆಷಲ್ ಅನಿಸ್ತಾ ಇದೆ? ಎಷ್ಟು ಖುಷಿ ಆಗ್ತದೆ? ಕುಂದಾಪುರ ಅಂದರೆ ಆಲ್ಮೋಸ್ಟ್ ಕರಾವಳಿಗರಿಗೆ ಅದೊಂದು ಚಂದನೆ ಯಾವತ್ತು. ಯಾಕಂದ್ರೆ ನಮ್ಮ ಅಲ್ಲಿಯ ಆಚಾರ ವಿಚಾರ ಸಂಸ್ಕೃತಿನ ನಾವು ಈ ಬೆಂಗಳೂರಲ್ಲಿ ಅಂದರೆ ಈ ಉದ್ಯೋಗಕ್ಕೆ ಬಂದ ಈ ಏರಿಯಾದಲ್ಲಿ ನಮಗೆ ಅದನ್ನು ನೋಡಿಕೊಂಡು ಅದನ್ನು ಎಂಜಾಯ್ ಮಾಡುವಂಥದ್ದು ತುಂಬ ಖುಷಿನೇ ಆ್ಯಕ್ಚುಲಿ. ಅಲ್ಲಿ ನಡೆಯುವಂಥ ಕ್ರೀಡೆ ಆಗಲಿ, ಆಹಾರ ಆಗಲಿ, ಪದ್ಧತಿಗಳಾಗಲಿ, ಅಲ್ಲೇ ಜನಜೀವನ ಈ ಬೆಂಗಳೂರು ಸಿಟಿಯಲ್ಲಿ ನೋಡ್ಕೊಂಡು ನಮಗೆ ಇಲ್ಲಿರೋದು ಒಂಥರ ಖುಷಿ. ನಾವು ತುಳುನಾಡಿನವರಾದ್ರೂ ಕೂಡ ಕುಂದಾಪುರ ಕನ್ನಡ ಅಂದರೆ ತುಂಬ ಇಷ್ಟ. ಕುಂದಾಪುರ ಜನ ಅಂದರೆ ಇಷ್ಟ. ಕುಂದಾಪುರ ಹಬ್ಬಕ್ಕೆ ಪ್ರತಿ ಸಲ ಕೂಡ ನಾವು ಬರ್ತೇವೆ. ಓಕೆ, ಈಗ ಜಾತ್ರೆಯಲ್ಲಿ ಮೀನ್ಸ್ ಹಬ್ಬದಲ್ಲಿ ಬಂದಿದ್ದೀರಾ? ಸೊ ಗೇಮ್ಸ್ ನಡೀತಿದೆ ಒಂದ್ ಕಡೆ, ಇನ್ನೊಂದ್ ಕಡೆ ಸಾಕಷ್ಟು ಜನ ಊಟ ತಿಂಡಿ ಎಲ್ಲ. ಹೌದು. ಸೊ ನೀವು ಯಾರ ಜೊತೆ ಬಂದಿದ್ದೀರಾ? ಫ್ರೆಂಡ್ಸ್? ನಾನು ಇವತ್ತು ಬಂದಿರೋದು ನಮ್ಮ ಫ್ರೆಂಡ್ಸ್, ಅಂದರೆ 3 ಜನ ಕುಂದಾಪುರ ಫ್ರೆಂಡ್ಸ್ ಇದ್ದಾರೆ. ಮತ್ತು ನಾವಿಬ್ಬರು ಮಂಗಳೂರವರು ಇದ್ದೀವಿ. ಎಲ್ಲ ಒಟ್ಟಿಗೆ ಇವತ್ತು ಕುಂದಾಪುರ ಹಬ್ಬ ನೋಡ್ಕೊಂಬರೋಣ. ಇಲ್ಲೇನು ಸ್ಪೆಷಾಲಿಟಿ ಇದೆ ಅಂದರೆ ಮೀನು, ಊಟ, ಆಮೇಲೆ ಇಲ್ಲಿ ಹಗ್ಗ ಜಗ್ಗ ಆಟ, ಮತ್ತು ಸಂಜೆ ರಸ ಸಂಜೆ ಇರ್ತದೆ, ಮತ್ತು ಯಕ್ಷಗಾನ, ಇಲ್ಲೇ ಕೆಲವು ವಿಶೇಷತೆಗಳು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಹಬ್ಬ ಏನ್ ಜನ ಅಂತೀರಾ? ಕುಂದಾಪುರ ಕನ್ನಡ ಹಬ್ಬ ಕುಂದಾಪುರದಲ್ಲಿ ನಡೀತಾ ಬೆಂಗಳೂರಲ್ಲಿ ನಡೀತಾ ಅನ್ನೋದೇ ಗೊತ್ತಾಗ್ಲಿಲ್ಲ.
ಬಹುಶಃ ಆಲ್ಮೋಸ್ಟ್ ನಾವು ಕುಂದಾಪುರ ಕನ್ನಡ ಹಬ್ಬದಲ್ಲಿ ಎಲ್ಲವನ್ನ ಕವರ್ ಮಾಡಿದ್ವಿ. ಬಹುಶಃ ಊಟದ ಮೆನು ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಬೇರೆ ಬೇರೆ ಕಾರ್ಯಕ್ರಮದ ಕಡೆ ನಾನು ಫೋಕಸ್ ಮಾಡಿದ್ರಿಂದ ಊಟದ ಮೆನು ತೋರಿಸೋದಕ್ಕೆ ಆಗಲಿಲ್ಲ. ಅದರ್ವೈಸ್ ಎಲ್ಲ ಕವರ್ ಮಾಡಿದ್ದೀವಿ. ಒಳ್ಳೆ ಒಳ್ಳೆ ಗೇಮ್ಸ್ ಆಡಿಸಿದ್ರು. ಆದರೆ ಕಾಯಿ ಮೇಲೆ ತೇರು, ಗಿರಿಗಿಟ್ಲಿ ಓಟ, ಹಗ್ಗ ಜಗ್ಗಾಟ, ಈ ರೀತಿಯಾದ ಒಂದು ಗ್ರಾಮೀಣ ಕ್ರೀಡೆಗಳನ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಜನ. ಒಟ್ಟಾರೆ ಕನ್ನಡ ಕುಂದಾಪುರ ಕನ್ನಡ ಹಬ್ಬ 2024 ತುಂಬ ಅದ್ಧೂರಿಯಾಗಿ ತುಂಬ ಸಕ್ಸಸ್ಫುಲ್ ಆಗಿದೆ. ಕಳೆದ ವರ್ಷಕ್ಕಿಂತ ಈ ಸಲ ತುಂಬ ಜನ ಸೇರಿದ್ರು ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಮುಂದಿನ ವರ್ಷ ಜನಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಕೂಡ ಇದೆ. ಎನಿವೆ, ಕುಂದಾಪುರ ಕನ್ನಡ ಹಬ್ಬ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀರಿ. ನಾವು ಎಂಜಾಯ್ ಮಾಡಿದ್ದನ್ನ ಕೂಡ ನಿಮಗೆ ತೋರಿಸಿದ್ದೀವಿ. ನೀವು ಅಷ್ಟೇ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೊಂಡಿರ್ತೀವಿ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.